ಈ ತರ ಕೇಳ್ತಾರೆ ಡಬಲ್ ಇಂಟೆಗ್ರಲ್ ಇದು ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ 0 to 1 x2 root x x by dy dx ಅಂತ ಕೇಳ್ತಾರೆ. ಸ್ಟಾರ್ಟ್ ಮಾಡೋದು ಹೆಂಗೆ ಅಂದ್ರೆ ಫಸ್ಟ್ ಐ ಬರ್ಕೊಳ್ಳಿ 0 to 1 x2 root x. ಇಲ್ಲಿ ನೋಡಿ ಇಲ್ಲಿ x ಇದ್ರೆ ಇಲ್ಲಿ y ಬರಿಬೇಕು, ನೆನಪು ಇಟ್ಕೊಳ್ಳಿ. ಫಸ್ಟೇ ಬರ್ಕೊಳ್ಳಿ ವೇರಿಯೇಬಲ್, ಇಲ್ಲಿ x ಬರಿಬೇಕು. ಆಮೇಲೆ ಇದೇನಿದೆ ಅದು ಬರ್ಕೊಳ್ಳಿ ಎಕ್ಸ್ ವೈ. ಡೌಟ್ ಎಲ್ಲ ಲಾಸ್ಟಲ್ಲಿ ಕ್ಲಿಯರ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಮ್ಯೂಟಲ್ಲಿ ಇರಿ ನೀವು. ವೈ ಅಂದರೆ ಇಲ್ಲಿ ವೈ ಇದ್ರೆ ಫಸ್ಟ್ ಡಿ ವೈ ಆಮೇಲೆ ಡಿ ಎಕ್ಸ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಬರೆಯಂಗಿಲ್ಲ, ವೈ ಬರಿಬೇಕು. ಮಿಕ್ಕಿರೋದನ್ನ ಎಕ್ಸ್ ಇಲ್ಲಿ ಬರಿ. ಈಗ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಬೇಕು. ಹೆಂಗ್ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಎಕ್ಸ್ 0 to 1 y ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದಾಗ ಈ ಸಿಂಬಲ್ನ ತೆಗಿಬೇಕು ಮತ್ತೆ ಈ ಡಿ ವೈನ ತೆಗಿಬೇಕು. ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ಎಕ್ಸ್ನ ಹಂಗೆ ಇಟ್ಕೊಳ್ಳಿ, ವೈ ಮಾತ್ರ ವೇರಿ ಆಗುತ್ತೆ. ವೈ ವೇರಿ ಆಗೋದು ಹೆಂಗೆ ಅಂದರೆ y²/2. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಇಲ್ಲಿ ವೈ ವೇರಿ ಆಗೋದು y²/2. ಲಿಮಿಟ್ ಏನು x2 root x dx. ಇಲ್ಲಿ ಇಂಟಿಗ್ರೇಷನ್ ಆಯಿತು. ಇಂಟಿಗ್ರೇಟ್ ಈ ಒಂದು ಸ್ಟೆಪ್ ಇಂಟಿಗ್ರೇಷನ್ನು ಈಗೇನು ಮಾಡಬೇಕು, x = 0 to 1 ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿರೋದಲ್ವಾ, ಅದಕ್ಕೆ ಏನು ಮಾಡಬೇಕು, ಬರೀ ವೈಗೆ ಲಿಮಿಟ್ ಹಾಕಬೇಕು. ಅಂದರೆ x/2ನ ಆಚೆ ತಗೋಬೇಕು. ಲಿಮಿಟ್ ಬರೀ y² ಆಗಬೇಕು. I = ಇದಂಗೆ ಇರಲಿ, x 0 to 1 x/2 ಹಂಗೆ ಇರಲಿ. ಇಲ್ಲಿ y ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿ, ಅಂದರೆ √x ಹಾಕಿ. √x² ಮೈನಸ್ x² dx. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಈಗೇನು ಮಾಡಬೇಕು, I ಇದನ್ನ ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ x = 0 to 1 x/2 ಹಂಗೆ ಇರಲಿ. √x² ಅಂದರೆ x ಅಂತ, ಸ್ಕ್ವೇರ್ ರೂಟ್ ಹೋದ್ರೆ x ಉಳಿಯುತ್ತೆ. x ಮೈನಸ್ x² dx. ಈಗೇನಾಗುತ್ತೆ, I = ಇಂಟೆಗ್ರಲ್ ಆಫ್ x 0 to 1 x ಇಂಟು x x²/2 x ಇಂಟು x² ಅಂದರೆ x³/2 dx. ನೆಕ್ಸ್ಟ್ ಏನು ಮಾಡಬೇಕು, ನೀಟಾಗಿ ಮಾಡಿ. ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ನೋಡಿ ಮತ್ತೆ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು, ಬೇರೆದನ್ನ ಹಂಗೆ ಇಟ್ಕೋಬೇಕು. x² ವೇರಿ ಹೆಂಗಾಗುತ್ತೆ ಅಂದರೆ ಇಲ್ಲಿ x³/3 ಆಗುತ್ತೆ. ಇಲ್ಲೂ ಹಂಗೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು, ಅಂದರೆ 1/2ನ ಆಚೆ ತಗೊಂಡು x⁴/4 ಆಗುತ್ತೆ. ಲಿಮಿಟ್ ಬಂದು 0 to 1. I = 1/2 3 6. x³ ಲಿಮಿಟ್ ಹಾಕಿ 0 to 1 1/2 4 8. x⁴/4 ಲಿಮಿಟ್ ಹಾಕಿ 0 to 1. I = 1/6. ಇಲ್ಲಿ x ಲಿಮಿಟ್ ಹಾಕಿದಾಗ 1³ ಆಗುತ್ತೆ, ಇಲ್ಲಿ 0³ ಆಗುತ್ತೆ. ಇದಕ್ಕೆ ಲಿಮಿಟ್ ಹಾಕಿದಾಗ 1/4 ಮೈನಸ್ 0/4 1/6. 1 ಮೈನಸ್ 0 ಅಂದರೆ 1 1/8 1 ಮೈನಸ್ 0 ಅಂದರೆ 1. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರು 1/6 ಮತ್ತು ಮೈನಸ್ 1/8 ಕೊಡ್ತಾರೆ, 1/24 ಬರುತ್ತೆ. ಆನ್ಸರ್ ಬಂದು 1/24.
ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಅಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಮ್ಯೂಟಲ್ಲಿ ಇರಿ, ನೀಟಾಗಿ ಕೇಳಿಸ್ಕೊಳ್ಳಿ. ಒಂದು ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ದಯವಿಟ್ಟು ಕೇಳಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ಅರ್ಥ ಆಗುತ್ತೆ. ಇವ್ಯಾಲ್ಯೂಯೇಟ್ 0 to 1 ಮಾಡ್ಯೂಲ್ಸ್. ಇದು ಒಂದು 3 4 ಇದೆ, ಹೇಳ್ತೀನಿ ನಾನು ನಿಮ್ಗೆ ಆಮೇಲೆ. ತ್ರೀ ಇಲ್ಲ ಅಂದ್ರೆ 4. ನೀಟಾಗಿ ನೋಡಿ. M1 ಇದು ನೋಡ್ಕೊಳ್ಳಿ. I is equal to 0 to 1, 0 to 1 minus y square x y square. ಇಷ್ಟು ಬರ್ಕೊಳ್ಳಿ. ಈಗ ಬರೆಯಕ್ಕೆ ಮುಂಚೆ ಇಲ್ಲಿ ಟೆಸ್ಟ್ ಚೆಕ್ ಮಾಡ್ಕೋಬೇಕು. ಇಲ್ಲಿ y ಇದ್ರೆ ಇಲ್ಲಿ x ಅಂತ ಬರೀಬೇಕು, ಮಿಕ್ಕಿದ ಇಲ್ಲಿ y ಅಂತ ಬರೀಬೇಕು. ಇಲ್ಲಿ ಫಸ್ಟ್ dx ಬರುತ್ತೆ, ಆಮೇಲೆ dy ಬರುತ್ತೆ. ನೋಡಿ ನೀಟಾಗಿ I is equal to ಅಂತ ಬರ್ಕೊಳ್ಳಿ. ಇಲ್ಲಿ y ಇದ್ರೆ y ಬರೆಯಂಗಿಲ್ಲ, x ಅಂತ ಬರಿಬೇಕು. ಇಲ್ಲಿ x y ಸ್ಕ್ವೇರ್ ಇದೇನು ಚೇಂಜ್ ಆಗಲ್ಲ, ಹೆಂಗಿದೆ ಹಂಗಿರುತ್ತೆ. ಇದನ್ನ ಇಂಟರ್ಚೇಂಜ್ ಮಾಡ್ಕೋಬಹುದು, ಇದನ್ನ ಇಲ್ಲಿ ತರ್ಬೋದು, ಇಲ್ಲಿ. ಇದು ಹೆಂಗ್ ಮಾಡ್ಬೇಕು ಅಂದ್ರೆ, ಇಲ್ಲಿ x ಇದ್ರೆ dx ಇರಬೇಕು, ಉಳಿದಿರೋದು y ಇದ್ರೆ dy, ಅಂದ್ರೆ ಈ ತರ ಓಪನ್ ಇದೆ. ಈಗ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು x ಹೆಂಗ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ x ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಇಲ್ಲಿ y ಸ್ಕ್ವೇರ್ ಹಂಗೆ ಇರುತ್ತೆ. x ಹೆಂಗ್ ವೇರಿ ಆಗುತ್ತೆ ಅಂದ್ರೆ, ಇಂಟಿಗ್ರೇಷನ್ ನಲ್ಲಿ x²/2 ಲಿಮಿಟ್ ಆಗಬೇಕು 0 to √1 minus y square. ಈಗ ನೋಡಿ, ಇದು ಮತ್ತೆ ಇದನ್ನ ತೆಗ್ದ್ಬಿಡ್ಬೇಕು. ತೆಗ್ದ್ಬಿಟ್ಟು ಈ ತರ ಮಾಡಬೇಕು. y² ಇಟ್ಕೊಂಡು x ಗೆ ಇಂಟಿಗ್ರೇಷನ್ x²/2 0 to √1 minus y square. ಇಲ್ಲೇನ್ ಬರಿಬೇಕು, dy ಬರಿಬೇಕು. ಈಗ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ನ ಅಪ್ಲೈ ಮಾಡೋದು ನೋಡ್ಕೊಳ್ಳಿ ಹೆಂಗ್ ಮಾಡಬೇಕು ಅಂತ. ಇಲ್ಲಿ ಲಿಮಿಟ್ ಅಪ್ಲೈ ಮಾಡೋದು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿರೋದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿರೋದು ಲಿಮಿಟ್ ಎಕ್ಸ್ಗೆ ಅಪ್ಲೈ ಮಾಡಬೇಕು. ಹೆಂಗ್ ಮಾಡಬೇಕು ನೋಡ್ಕೊಳ್ಳಿ. y²/2 ನ ಆಚೆ ತಗೊಳ್ಳಿ, x² ನ ಬರ್ಕೊಂಡು ಇಲ್ಲಿ ಬರೀರಿ 0 to √1 minus y square. ಒಂದು ಸೆಕೆಂಡ್, ಸಾರಿ, ಕ್ವಶನ್ ಸ್ವಲ್ಪ ರಾಂಗ್ ಬರ್ಕೊಂಡಿದ್ದೀನಿ. ಇದು ಕ್ವಶನ್ ಬಂದು x³ ಇದು. x³ ಗೆ ಇಂಟಿಗ್ರೇಷನ್ ಏನು, x⁴/4. ಇಲ್ಲಿ y²/4 ಬರುತ್ತೆ, ಇಲ್ಲಿ 4 ಬರುತ್ತೆ. ಇಲ್ಲಿ ನೋಡಿ, I is equal to integral of y 0 to 1 y²/4 ನ ಹಂಗೆ ಇಟ್ಕೊಳ್ಳಿ. ಎಕ್ಸಾಕ್ಟಲ್ಲಿ ಅಪ್ಪರ್ ಲಿಮಿಟ್ ಹಾಕಿ, ಅಂದ್ರೆ √1 minus y² whole power 4 minus 0/4 dy. ಇಲ್ಲಿ √1 minus y² whole power 4 ಅಂದ್ರೆ ಏನಾಗುತ್ತೆ ಹೇಳಿ ನೀವೇ. √1 minus y² x³ ಇದೆ, x³ ಇದ್ರೆ x⁴/4 ಬರೀ 3 ಇದೆಯಲ್ಲ ಇಲ್ಲಿ, ಅದಕ್ಕೆ ಇಲ್ಲಿ ನೋಡಿ √1 minus y² √1 minus y². ಇದು 4 ಟೈಮ್ ಅಪ್ಲೈ ಮಾಡಬೇಕು. ಅಂದ್ರೆ ಏನಾಯ್ತು, 2 ಟೈಮ್ಗೆ ಒಂದ್ಸತಿ 1 minus y² ಇದೆ, ಮತ್ತೆ 2 ಟೈಮ್ಗೆ 1 minus. ಇದೇನಾಗುತ್ತೆ 1 minus y². ಇದನ್ನ ಫಸ್ಟಿಂದ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇವ್ಯಾಲ್ಯೂಯೇಟ್ ಅಂತ ಈ ತರ ಕ್ವಶನ್ ಕೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕು, I is equal to ಅಂತ ಬರ್ಕೊಳ್ಳಿ. ಕ್ವಶನ್ ಬರ್ಕೊಂಡು ಇಲ್ಲಿ y ಇದ್ರೆ ಇಲ್ಲಿ x ಅಂತ ಹಾಕಿ, ಇಲ್ಲಿ ಮಿಕ್ಕಿರೋದು y ಇಲ್ಲಿ ಹಾಕಿ. ಇದು x³ y², ಇಲ್ಲಿ x ಬರ್ದಿದ್ರೆ dx ಬರಿಬೇಕು, ಇದು dy.
ಈ ಸ್ಟೆಪ್ನ ಮತ್ತೆ ಪ್ರಾಬ್ಲಮ್ ಮಾಡಿದಾಗ ಅರ್ಥ ಆಗುತ್ತೆ. ಇದಾದ್ಮೇಲೆ ನೀಟಾಗಿ ನೋಡ್ಕೊಳ್ಳಿ. ಬೇರೆ ಪ್ರಾಬ್ಲಮ್ ಮಾಡಿದಾಗ ಅರ್ಥ ಆಗುತ್ತೆ. ಇದಾದ್ಮೇಲೆ ಹೆಂಗ್ ಮಾಡೋದು ನೋಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ಬರೀ ಎಕ್ಸ್ನ ವೇರಿ ಮಾಡಬೇಕು, ಬೇರೆದು ಹಂಗೆ ಇರುತ್ತೆ. ಎಕ್ಸಾಂಪಲ್ ವೈ ಸ್ಕ್ವೇರ್ ಹಂಗೆ ಇರುತ್ತೆ. ಎಕ್ಸ್ ಕ್ಯೂಬ್ಗೆ ಇಂಟಿಗ್ರೇಷನ್ ಬಂದು ಎಕ್ಸ್ ಪವರ್ 4/4. ಲಿಮಿಟ್ ಬಂದು 0 to √1 - y ಸ್ಕ್ವೇರ್. ಉಳಿದಿದ್ದೇನು dy. ಇದು ಮತ್ತೆ ಇದು ತೆಗೆದ್ಬಿಟ್ಟು dy ಅಂತ ಬರೀಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಕ್ಯೂಬ್ಗೆ ಎಕ್ಸ್ ಪವರ್ 4/4. ಈಗೇನು ಮಾಡಬೇಕು, ಇದು ಇಂಟಿಗ್ರೇಟ್ ಮಾಡಿರೋದು ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದಕ್ಕೆ ಏನು ಮಾಡಬೇಕು, ವೈ ಸ್ಕ್ವೇರ್ ಬೈ 4ನ ಆಚೆ ತಗೋಬೇಕು. ಯಾರೂ ಬರ್ಕೋಬೇಡಿ, ಬರೀ ನೀಟಾಗಿ ನೋಡ್ಕೊಂಡು ನಾನು ನೋಟ್ಸ್ನ ಸೆಂಡ್ ಮಾಡ್ತೀನಿ. ಎಕ್ಸ್ ಪವರ್ 4ಗೆ ಲಿಮಿಟ್ ಹಾಕಿ 0 to √1 - y ಸ್ಕ್ವೇರ್. ಇಲ್ಲಿ ವೈ ಸ್ಕ್ವೇರ್ ಬೈ 4 ಹಂಗೆ ಇರಲಿ. ಎಕ್ಸ್ ಜಾಗದಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಿ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಇಂಟಿಗ್ರೇಟ್ ಮಾಡೋದು ಒಂದು ಸ್ಟೆಪ್ಪು. ಆಮೇಲೆ ಏನು ಮಾಡ್ತೀವಿ, ಇಂಟಿಗ್ರೇಷನ್ ಮಾಡಾದ್ಮೇಲೆ ವೇರಿಯೇಬಲ್ ಸಪ್ರೇಟ್ ಮಾಡ್ಕೋತೀವಿ. ಅದು ಲಿಮಿಟ್ ಅಪ್ಲೈ ಮಾಡಬೇಕಲ್ಲ, ಅದಕ್ಕೆ ಎಕ್ಸ್ನ ಪ್ಯಾಕೆಟಲ್ಲಿ ಬರೆದು ಬೇರೆದನ್ನ ಆಚೆ ತಗೋದು. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ಮೇಲೆ ಇಂಟಿಗ್ರೇಟ್ ಅದಕ್ಕೆ. ಆಮೇಲೆ ಲಿಮಿಟ್ ಅಪ್ಪರ್ ಹಾಕ್ತೀವಿ, ಆಮೇಲೆ ಲೋವರ್ ಹಾಕ್ತೀವಿ. ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಈಗ ಸಿಂಪ್ಲಿಫೈ ಮಾಡೋದು ನೋಡ್ಕೊಳ್ಳಿ. i = ಇಂಟಿಗ್ರೇಟ್ ಮಾಡಲ್ಲ, ಲಾಸ್ಟ್ ಗಂಟನೂ ಇಂಟಿಗ್ರೇಟ್ ಮಾಡಲ್ಲ. ಸಿಂಪ್ಲಿಫಿಕೇಶನ್ ನೀಟಾಗಿ ಮಾಡಿ ಲಾಸ್ಟಲ್ಲಿ ಒಂದ್ಸತಿ ಇನ್ನೊಂದ್ಸತಿ ಇಂಟಿಗ್ರೇಟ್ ಮಾಡಿ. ವೈ ಸ್ಕ್ವೇರ್ ಬೈ 4 ಹಂಗೆ ಇರಲಿ. ಈಗ √1 - y ಸ್ಕ್ವೇರ್ ಹೋಲ್ ಪವರ್ 4 ಅಂದರೆ √1 - y ಸ್ಕ್ವೇರ್, √1 - y ಸ್ಕ್ವೇರ್, √1 4 ಸತಿ. ನೋಡಿ 2 ಸತಿ ಇದ್ರೆ ರೂಟ್ ಸ್ಕ್ವೇರ್ ಆಗುತ್ತೆ. √1 - y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1 - y ಸ್ಕ್ವೇರ್ ಉಳಿಯುತ್ತೆ. ಇದೆರಡು ಬದಲು ಇನ್ನೊಂದು ಉಳಿಯುತ್ತೆ. ಅಂದರೆ ಇದ್ರ ಬದಲು ನಾವು ಈ ಥರ ಬರಿಬೋದು, 1 - y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು. ಇಲ್ಲೇನು ಬರಿಬೋದು, ಇದ್ರ ಬದಲು 1 - y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ dy ಬರುತ್ತೆ. ಆಮೇಲೆ y = 0 to 1 y ಸ್ಕ್ವೇರ್ ಬೈ 4. ಇಲ್ಲಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. a ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂದರೆ 2 × 1 × y ಸ್ಕ್ವೇರ್ ಇಂಟು dy. i = y ಸ್ಕ್ವೇರ್ ಬೈ 4 ಹಂಗೆ ಇರಲಿ. 1 ಸ್ಕ್ವೇರ್ ಅಂದರೆ 1, y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ y ಪವರ್ 4 ಮೈನಸ್ 2y ಸ್ಕ್ವೇರ್ ಆಗುತ್ತೆ dy. ಆಮೇಲೆ ಏನು ಮಾಡಬೇಕು, i = ಇಂಟೆಗ್ರಲ್ ಆಫ್ y 0 to 1. ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. y ಸ್ಕ್ವೇರ್ ಬೈ 4 × 1 ಅಂದರೆ y ಸ್ಕ್ವೇರ್ ಬೈ 4, y ಸ್ಕ್ವೇರ್ ಬೈ 4 × y ಪವರ್ 4 ಅಂದರೆ y ಪವರ್ 6/4. ಇದು 2y ಪವರ್ 4/4 ಆಗುತ್ತೆ. ಲಿಮಿಟ್ ಬಂದು 0 to 1, ಸಾರಿ ಲಿಮಿಟ್ ಆಗಬೇಕು dy. ಇಂಟಿಗ್ರೇಟ್ ಇದು ಮಲ್ಟಿಪ್ಲೈ ಮಾಡಾದ್ಮೇಲೆ ಈಗ ಇಂಟಿಗ್ರೇಟ್ ಮಾಡಿ ಆಮೇಲೆ ಲಿಮಿಟ್ ಆಗ್ತದೆ. ಈಗ ಇಂಟಿಗ್ರೇಟ್ ಮಾಡಬೇಕು ಹೆಂಗೆ ಅಂದರೆ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ y ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ಬೇರೆ ಯಾವುದಂದ್ರೆ 1/4 ಹಂಗೆ ಇರುತ್ತೆ. y ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು y³/3. ಇಲ್ಲಿ 1/4 ಹಂಗೆ ಇರುತ್ತೆ. y ಪವರ್ 6ಗೆ ಇಂಟಿಗ್ರೇಷನ್ ಬಂದು y ಪವರ್ 7/7 ಮೈನಸ್ 2/4 ಹಂಗೆ ಇರುತ್ತೆ. y ಪವರ್ 4ಗೆ ಇಂಟಿಗ್ರೇಷನ್ ಬಂದು y ಪವರ್ 5/5. ಲಿಮಿಟ್ ಬಂದು 0 to 1. ಈಗ 1/4 3 12 y³ ಸಪ್ರೇಟ್ ಮಾಡಿ ಲಿಮಿಟ್ ಆಗಬೇಕು 0 to 1. 1/4 7 28 y ಪವರ್ 7ಗೆ ಲಿಮಿಟ್ ಆಗಬೇಕು 2/4 5 20 y ಪವರ್ 5ಗೆ ಲಿಮಿಟ್ ಆಗಬೇಕು. ನೆನಪಾಯ್ತು. ಲಿಮಿಟ್ ಹೆಂಗೆ ನೋಡಿ, ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ 1/4 ಇಟ್ಕೊಂಡು y ಸ್ಕ್ವೇರ್ಗೆ y³/3. ಇಲ್ಲಿ 1/4 ಹಂಗೆ ಇಟ್ಕೊಂಡು y ಪವರ್ 6ಗೆ y ಪವರ್ 7/7. 2/4 ಹಂಗೆ ಇಟ್ಕೊಂಡು y ಪವರ್ 5/5. ಇಲ್ಲಿ 1/4 3 12
ವೈ ಕ್ಯೂಬ್ನ ಇಲ್ಲಿ 3ನ ಆಚೆ ತಗೊಂಡು ವೈ ಕ್ಯೂಬ್ನ ಒಂದ್ಗಡೆ ಮಾಡಿ ಲಿಮಿಟ್ನ ಅಪ್ಲೈ ಮಾಡೋದು. 1/28 ವೈ ಪವರ್ 7ಗೆ ಲಿಮಿಟ್, 2/4 5 20 ವೈ ಪವರ್ 5ಗೆ ಲಿಮಿಟ್. ಈಗೇನು ಮಾಡ್ತೀವಿ, I is equal to 1/12. ನೋಡಿ y ಜಾಗದಲ್ಲಿ 1 ಹಾಕಿದ್ರೆ 1 ಕ್ಯೂಬ್ ಆಗುತ್ತೆ. 1 ಕ್ಯೂಬ್ ನಾವು 1 - 0 ಬರ್ಕೊಳ್ಳಿ. 1 ಕ್ಯೂಬ್ ಅಂದರೆ 1 ಅಲ್ವಾ, ಅದಕ್ಕೆ 1 ಪವರ್ 7 ಆಲ್ಸೋ 1, 1 ಪವರ್ 5 ಆಲ್ಸೋ 1. ನೋಡಿ ಎಕ್ಸ್ ಜಾಗದಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಲೋವರ್ ಲಿಮಿಟ್ ಆಗಬೇಕು. ಈ ಥರ ಬರುತ್ತೆ. ಕ್ಯಾಲ್ಸಿಲ್ ಮಾಡಿದ್ರೆ ಇದನ್ನ ಆನ್ಸರು ಚಾಲ್ಸಿ ಇಲ್ಲ, ಆಮೇಲೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್. Evaluate integral of 0 to 1 y square to y 1 plus x y square dx dy ಅಂತ. ನೋಡಿ ಹೆಂಗ್ ಮಾಡ್ಬೇಕು ಇದನ್ನ. ಫಸ್ಟ್ I is equal to ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ 0 to 1 ಇಂಟೆಗ್ರಲ್ ಆಫ್ y square to y. ನೋಡಿ ಇಲ್ಲಿ y ಇದ್ದರೆ ಇಲ್ಲಿ x ಬರೀಬೇಕು, ಈಗ ಮಿಕ್ಕಿರೋದನ್ನ ಇಲ್ಲಿ ಬರೀಬೇಕು. y is equal ಇದು ಹಂಗೆ ಇರಲಿ, 1 plus x y square ಹಂಗೆ ಇರಲಿ. ನೋಡಿ ಫಸ್ಟು ಡಿ ಎಕ್ಸ್ ಬರುತ್ತೆ, ಆಮೇಲೆ dy. y is equal to integral of y 0 to 1 is with respect to x ಇಂಟಿಗ್ರೇಟ್ ಮಾಡಿ. ನೀಟಾಗಿ ನೋಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ಬರೀ ಎಕ್ಸ್ ವೇರಿ ಮಾಡಬೇಕು. ಎಕ್ಸ್ ಇದ್ದರೆ ಬರೀ ಎಕ್ಸ್ ವೇರಿ ಮಾಡಬೇಕು. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಎಕ್ಸ್ ಇದ್ದರೆ ಬರೀ ಎಕ್ಸ್ನ ವೇರಿ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಇಲ್ಲ, ಅದನ್ನ ಇನ್ಕ್ಲೂಡ್ ಮಾಡಿ. 1 × x ಏನಾಗುತ್ತೆ, 1 × x ಎಕ್ಸ್ ಆಗುತ್ತೆ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಇದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಎಕ್ಸ್ಗೆ ಇಂಟಿಗ್ರೇಷನ್ ಬಂದು x²/2. ಯಾವ ಥರ ವೇರಿ ಆಗುತ್ತೆ ಅಂದರೆ x²/2. ಲಿಮಿಟ್ ಏನು, y² to y dy. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇಂಟಿಗ್ರೇಟ್ ಇದನ್ನ ಇಂಟಿಗ್ರೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೆಂಗೆ ಅಂದರೆ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಎಕ್ಸ್ ಇದ್ರೆ ಬರೀ ಎಕ್ಸ್ನ ವೇರಿ ಮಾಡಬೇಕು. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಅಂದರೆ 1 × x ಎಕ್ಸ್ ಆಗುತ್ತೆ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಮಾತ್ರ ವೇರಿ ಮಾಡ್ಬೇಕಂದ್ರೆ y² ಇಟ್ಕೊಂಡು ಎಕ್ಸ್ಗೆ ಇಂಟಿಗ್ರೇಷನ್ ಮಾಡಬೇಕು. ಎಕ್ಸ್ ವೇರಿ ಯಾವ ಥರ ಆಗುತ್ತೆ ಇಂಟಿಗ್ರೇಷನ್ ಅಂದರೆ x²/2. ಈಗ ಲಿಮಿಟ್ನ ಅಪ್ಲೈ ಮಾಡೋದು ನೀಟಾಗಿ ನೋಡಿ ಹೆಂಗೆ ಅಪ್ಲೈ ಮಾಡಬೇಕು. ಇಲ್ಲಿ ಎಕ್ಸ್ಗೆ ಲಿಮಿಟ್ ಹಾಕಬೇಕು. ಏನು, y² to y. ಇಲ್ಲೂ x²ಗೆ ಲಿಮಿಟ್ ಹಾಕಬೇಕು. ಅದಕ್ಕೆ y²/2ನ ಆಚೆ ತಗೋಬೇಕು. x²ಗೆ ಲಿಮಿಟ್ y² to y dy. I is equal to y 0 to 1. ಇಲ್ಲಿ x ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿ y ಮೈನಸ್ ಲೋವರ್ ಲಿಮಿಟ್ y² ಆಗುತ್ತೆ. ಇಲ್ಲಿ x ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿ y² ಮೈನಸ್ ಲೋವರ್ ಲಿಮಿಟ್ ಹಾಕಿ y² ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು ಡಿ. ಆಮೇಲೆ ಇದು y ಮೈನಸ್ y² ಹಂಗೆ ಇರಲಿ.
ಈ y ಸ್ಕ್ವೇರ್ ಇಂಟು y ಸ್ಕ್ವೇರ್ ಏನಾಗುತ್ತೆ y ಪವರ್ 4/2 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಇದು y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ y ಪವರ್ 4. y ಪವರ್ 4 ಇಂಟು y ಸ್ಕ್ವೇರ್ ಅಂದ್ರೆ y 6 ಆಗುತ್ತೆ. ಇದನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಫಸ್ಟ್ ಕ್ವಶನ್ ನ ಬರ್ಕೊಳ್ಳಿ. ಇಲ್ಲಿ y ಇದ್ರೆ x ಬರ್ಕೊಳ್ಳಿ, ಮಿಕ್ಕಿರೋದನ್ನ ಇಲ್ಲಿ ಬರ್ಕೊಳ್ಳಿ. 1 + xy² dx dy. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ಇದನ್ನ ವಿತ್ ರೆಸ್ಪೆಕ್ಟ್ ಟು x ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದ್ರೆ x ಇಲ್ಲ ಅಂದ್ರೆ x ನ ಇನ್ಕ್ಲೂಡ್ ಮಾಡಬೇಕು, x ಇದ್ರೆ x ಮಾತ್ರ ವೇರಿ ಮಾಡಬೇಕು. ಈಗ ಎಕ್ಸಾಂಪಲ್ x ಇಲ್ಲ, ಇಲ್ಲಿ 1 × x ಇನ್ಕ್ಲೂಡ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋ ರೀತಿ ಹೇಳ್ತಾ ಇರೋದು. ಇಲ್ಲಿ x ಇದೆ, x ನ ವೇರಿ ಮಾಡಬೇಕು. y ಸ್ಕ್ವೇರ್ ಬೇರೆದು ಹಂಗೆ ಇರಬೇಕು, y ಸ್ಕ್ವೇರ್ ಹಂಗೆ ಇರುತ್ತೆ. x ಗೆ ಇಂಟಿಗ್ರೇಷನ್ ಬಂದು x²/2 ಅಂದ್ರೆ x ಇಂಟಿಗ್ರೇಷನ್ ವೇರಿ ಆಗೋದು ಯಾವ ತರ x²/2. ಆಮೇಲೆ ಲಿಮಿಟ್ ನ ಹಾಕ್ಬೇಕು. ಬರೀ x ವಿತ್ ರೆಸ್ಪೆಕ್ಟ್ ಟು x ಮಾಡಿದೀವಲ್ಲ, ಬರೀ x ಗೆ ಆಗಬೇಕು. x ಬರೆದು y² to y ಬರೀರಿ, y²/2 ಬರೆದು x² ಗೆ y² to y ಬರೀರಿ. ಇಲ್ಲಿ y ಹಾಕಿ ಮೈನಸ್ y² ಹಾಕಿ, y²/2 ಹಂಗೆ ಇರಲಿ. ಎಕ್ಸಾಕ್ಟಲ್ಲಿ y ಹಾಕಿ, ಇಲ್ಲಿ ಎಕ್ಸಾಕ್ಟಲ್ಲಿ y². ಇದೇನಾಗುತ್ತೆ y - y², y² ಇಂಟು y² y ಪವರ್ 4 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ y² ಇಂಟು y ಪವರ್ 4 y ಪವರ್ 6/2 ಆಗುತ್ತೆ. ಈಗ ನೋಡಿ, ಇದನ್ನ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y ಮಾಡ್ಬೇಕು. ಈಗ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದು ಇಲ್ಲಿ ಇದೆಲ್ಲ ಮಾಡಿ. ಈಗ ನೋಡಿ, ಇಲ್ಲಿ ಇಂಟಿಗ್ರೇಟ್ ಮಾಡಿದ್ವಿ, ಇಲ್ಲಿ ಲಿಮಿಟ್ ನ ಹಾಕ್ಬೇಕು, ಸಪ್ರೇಟ್ ಮಾಡಿ x ಗೆ ಮಾತ್ರ ಅಂತ ಬರ್ಕೋಬೇಕು. ಇದರಲ್ಲಿ ಈ ಸ್ಟೆಪ್ ಅಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕು, ಈ ಸ್ಟೆಪ್ ಅಲ್ಲಿ ಮಲ್ಟಿಪ್ಲೈ ಸಿಂಪ್ಲಿಫೈ ಇದ್ರೆ ಮಾಡಬೇಕು. ಈಗ ಲಾಸ್ಟ್ ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಈಗ ಇಂಟಿಗ್ರೇಷನ್ ಮಾಡೋದು ಹೆಂಗೆ ಅಂದ್ರೆ y ಇದ್ರೆ y ಮಾತ್ರ ವೇರಿ ಆಗುತ್ತೆ, y ಇಲ್ಲ ಅಂದ್ರೆ y ನ ಇನ್ಕ್ಲೂಡ್ ಮಾಡಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ಎಲ್ಲದರಲ್ಲೂ y ಇದೆ, y ವೇರಿ ಆಗುತ್ತೆ. ಇಲ್ಲಿ y ಯಾವ ತರ ವೇರಿ ಆಗುತ್ತೆ, y ಮಾತ್ರ ವೇರಿ ಆಗುತ್ತೆ. y ಯಾವ ತರ ವೇರಿ ಆಗುತ್ತೆ ಅಂದ್ರೆ ಇಂಟಿಗ್ರೇಷನ್ ಅಲ್ಲಿ y²/2, y² ಗೆ y³/3. ಇಲ್ಲಿ y ಮಾತ್ರ ವೇರಿ ಆಗುತ್ತೆ, ಅದಕ್ಕೆ 1/2 ನ ಆಚೆ ತಗೊಂಡು y ಪವರ್ 4 ಗೆ y ಪವರ್ 5/5. ಇಲ್ಲಿ ಮೈನಸ್ 1/2 ಆಚೆ ತಗೊಂಡು y ಪವರ್ 6 ಗೆ y ಪವರ್ 7/7 ಅಂತ ಬರೀಬೇಕು. I is equal to y ಗೆ ಇಂಟಿಗ್ರೇಷನ್ y²/2, y² ಗೆ y³/3. ಇಲ್ಲಿ ಫಸ್ಟ್ 1/2 ನ ಆಚೆ ತಗೊಂಡು ಆಮೇಲೆ y ಗೆ ವೇರಿ ಮಾಡಬೇಕು. ಪ್ಲಸ್ 1/2 ಆಚೆ ತಗೊಳ್ಳಿ, ಅಲ್ಲಿ y ಪವರ್ 4 ಇದೆ, ಏನಿದೆ y ಪವರ್ 4 ಇದೆ, y ಪವರ್ 4 ಗೆ y ಪವರ್ 5/5. ಮೈನಸ್ 1/2 ನ ಆಚೆ ತಗೊಳ್ಳಿ, ಅಲ್ಲಿ y ಪವರ್ 6 ಇದೆ, ಅದಕ್ಕೆ y ಪವರ್ 7/7. ಲಿಮಿಟ್ ಅಪ್ಲೈ ಮಾಡಬೇಕು, 0 to 1. ಅಪ್ಲೈ ಮಾಡೋದು ಹಿಂಗೆ ನೋಡಿ, 1/2 ನ ಆಚೆ ತಗೊಳ್ಳಿ, y² ಗೆ ಲಿಮಿಟ್ ಹಾಕಿ 0 to 1. ಮೈನಸ್ 1/3 ಆಚೆ ತಗೊಳ್ಳಿ, y³ ಗೆ ಲಿಮಿಟ್ ಹಾಕಿ 0 to 1. 1/2 5 are 10. y ಪವರ್ 5 ಗೆ ಲಿಮಿಟ್ ಹಾಕಿ 0 to 1. 1/2 7 are 14. y ಪವರ್ 7 ಗೆ ಲಿಮಿಟ್ ಹಾಕಿ 0 to 1. ಆಮೇಲೆ ಏನು ಮಾಡಬೇಕು ನೋಡ್ಕೊಳ್ಳಿ, I is equal to 1/2 ಇಂಟು y ಜಾಗದಲ್ಲಿ 1 ಹಾಕಿ, 1² ಅಂದರೆ 1, 0² ಅಂದರೆ 0. 1 ಮೈನಸ್ 0. ಮತ್ತು 1 ಪವರ್ 4 ಅಂದರೆ 5 ಅಂದರೆ 1, 1 ಮೈನಸ್ 0. ಮೈನಸ್ 1/14, 1 ಮೈನಸ್ 0. ಇದನ್ನ ಕ್ಯಾಲ್ಸಿಲ್ ಮಾಡ್ಕೋಬೇಕು ನೀವು. 1/2 ಮೈನಸ್ 1/3 ಪ್ಲಸ್ 1/14 ಮಾಡಿದ್ರೆ ಮೈನಸ್ 1/14 ಮಾಡಿದ್ರೆ ಏನು ಬರುತ್ತೆ ಅದು ಆನ್ಸರ್ ಬರ್ಕೋಬಿಡಿ. 41/210 ಬರ್ಬೇಕಂತ. ಏನಾದರೂ ಟೈಮ್ ಔಟ್ ಆದರೆ ದಯವಿಟ್ಟು ರೀಜಾಯ್ನ್ ಆಗಿ ಎಲ್ಲರೂ. ಈಗ ನೆಕ್ಸ್ಟ್ ಪ್ರಾಬ್ಲಮ್.
evaluate 1 to 2 3 to 4 xy plus e power y dy dx. ನೋಡಿ ಹೆಂಗ್ ಮಾಡಬೇಕು. ಫಸ್ಟ್ I is equal to ಬರ್ಕೊಳ್ಳಿ 1 to 2 3 to 4 xy plus e power y. ಇಲ್ಲಿ ಗಂಟ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದ್ರೆ ವೈ ಆಗಬೇಕು, ವೈ ಇದ್ರೆ ಎಕ್ಸ್ ಆಗಬೇಕು. ಇಲ್ಲಿ ಏನು ಇಲ್ವಲ್ಲ, ಏನು ಬೇಕಾದ್ರೂ ಆಗ್ಬೋದು. ಈ ಥರ ಕಾನ್ಸ್ಟೆಂಟ್ ಬಂದರೆ ಇದನ್ನ ಫಾಲೋ ಮಾಡಿ. ಫಸ್ಟ್ ಇದೇ ಬರ್ದ್ಬಿಡಿ. ನಾವು ಅದರಲ್ಲಿ ಫಸ್ಟ್ ಇದು ಬರೆದು ಆಮೇಲೆ ಇದು ಬರಿತಾ ಇದ್ವಿ. ಇದರಲ್ಲಿ ಇದೇ ಬರ್ದ್ಬಿಟ್ಟು ಫಸ್ಟು ವೈನ ಬರ್ಕೊಳ್ಳಿ, ಇಲ್ಲಿ ಎಕ್ಸ್ನ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಕಾನ್ಸ್ಟೆಂಟ್ಸ್ ಇದ್ರೆ ಪ್ರೊಸೀಜರ್ ನೀಟಾಗಿ ನೋಡ್ಕೊಳ್ಳಿ. ಕ್ವಶನ್ನ ಬರ್ಕೊಳ್ಳಿ, ಫಸ್ಟ್ ವೈ ಬರ್ಕೊಳ್ಳಿ, ಆಮೇಲೆ ಎಕ್ಸ್ ಬರ್ಕೊಳ್ಳಿ, ಅಷ್ಟೇ. ಇದೇನು ಈಸಿ, ಇದು ಏನು ಚೇಂಜ್ ಮಾಡೋದು ಬೇಕಾಗಿರಲ್ಲ. ಫಸ್ಟ್ ವೈ ಬರುತ್ತೆ, ಆಮೇಲೆ ಎಕ್ಸ್. ವೇರಿಯೇಬಲ್ ಬಂದರೆ ಅಲ್ಲಿ ಹೇಳಿದ್ದೀನಿ, ಮತ್ತೆ ಆಮೇಲೆ ಬಂದರೆ ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 1 to 2 ಹಂಗೆ ಇರಲಿ. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ, ವೈ ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಅಂದರೆ ಎಕ್ಸಾಂಪಲ್, ಇಲ್ಲಿ ಎಕ್ಸ್ ಹಂಗೆ ಇರುತ್ತೆ, ವೈಗೆ ಇಂಟಿಗ್ರೇಷನ್, ವೈ ವೇರಿ ಆಗೋದು ಯಾವುದು ಇಂಟಿಗ್ರೇಷನ್ ಅಲ್ಲಿ ಅಂದರೆ y²/2. ಇಲ್ಲಿ ವೈ ಮಾತ್ರ ವೇರಿ ಆಗೋದ್ರೆ e ಪವರ್ ವೈ ಇದೆ. e ಪವರ್ ವೈ ಇಂಟಿಗ್ರೇಷನ್ ಅಲ್ಲಿ ವೇರಿ ಆಗೋದು ಯಾವ ಥರ ಅಂದರೆ e ಪವರ್ ವೈನೇ. ಅದ್ರ ವೇರಿಯೇಷನ್ ಏನಂದರೆ ಅದೇ 3 to 4 dx. I is equal to, ಈಗ ಲಿಮಿಟ್ ಹಾಕಬೇಕು. ಇದು ನೋಡಿ, ಲಿಮಿಟ್ ಹಾಕೋದು y² ಒಂದು ಕಡೆ ಮಾಡ್ಬಿಟ್ಟು ಲಿಮಿಟ್ ಹಾಕಬೇಕು ವೈನ. ಫಸ್ಟ್ y²ಗೆ 3 to 4, ಆಮೇಲೆ e ಪವರ್ ವೈಗೆ 3 to 4. ಈಗ ನೋಡಿ ಲಿಮಿಟ್ ಹಾಕೋದು ಯಾವ ಥರ. ಈಗ ನೋಡಿ ಇಂಟಿಗ್ರೇಟ್ ಇದು, ಆಮೇಲೆ x/2 ಆಚೆ ತಗೊಂಡು y²ಗೆ ಲಿಮಿಟ್ ಹಾಕಬೇಕು. ಈಗ ಇಂಟಿಗ್ರೇಟ್ ಇದು ನೋಡಿ ನೀಟಾಗಿ ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ನೋಡಿ. ಇದು ಲಿಮಿಟ್ ಹಾಕೋಕ್ಕೆ ಸಪ್ರೇಟ್ ಮಾಡಿ. x/2 ಹಂಗೆ ಇರಲಿ. 4² ಅಂದರೆ 16, ಲೋವರ್ ಲಿಮಿಟ್ 3² ಅಂದರೆ 9. y ಜಾಗದಲ್ಲಿ 4 e ಪವರ್ 4 ಮೈನಸ್ y ಜಾಗದಲ್ಲಿ 3 e ಪವರ್ 3. ಆಮೇಲೆ ಏನಾಗುತ್ತೆ, I is equal to integral of x is equal to 1 to 2 x/2. 16 minus 9 ಅಂದರೆ 7. 16 minus 9 ಅಂದ್ರೇನು 7. ಪ್ಲಸ್ ಇಂಟು ಪ್ಲಸ್ ಪ್ಲಸ್ e ಪವರ್ 4 ಪ್ಲಸ್ ಇಂಟು ಮೈನಸ್ ಮೈನಸ್ e ಪವರ್ 3. ಈಗ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಹೆಂಗೆ ಅಂದರೆ, ಎಕ್ಸ್ ಇದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಇದೆ ಅಲ್ವಾ, ಬೇರೆದು ಹಂಗೆ ಇರುತ್ತೆ ಅಂದರೆ 7/2 ಹಂಗೆ ಇರುತ್ತೆ. ಎಕ್ಸ್ ಮಾತ್ರ ವೇರಿ ಆಗುತ್ತೆ ಅಂದರೆ ಇಂಟಿಗ್ರೇಷನಲ್ ವೇರಿಯೇಷನ್ ಯಾವ ಥರ ಇರುತ್ತೆ ಅಂದರೆ ಎಕ್ಸ್ಗೆ x²/2 ಪ್ಲಸ್. ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕಷ್ಟೇ, ಅಂದರೆ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಬೇಕು, ಮೈನಸ್. ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಬೇಕು. ಲಿಮಿಟ್ 1 to 2 ಬರುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡೋದು ನೋಡಿ, ಒಂದು ಕಡೆ ಮಾಡ್ಕೋಬೇಕು ವೇರಿಯೇಬಲ್ನ. ಲಿಮಿಟ್ ಅಪ್ಲೈ ಮಾಡೋಕ್ಕೆ ಮುಂಚೆ 7 2 2s are 4, x²ಗೆ ಲಿಮಿಟ್ ಬಂದು 1 to 2, e ಪವರ್ 4 xಗೆ ಲಿಮಿಟ್ ಬಂದು 1 to 2, e ಕ್ಯೂಬ್ xಗೆ ಲಿಮಿಟ್ ಬಂದು 1 to 2. 7/4 ಹಂಗೆ ಇರಲಿ. xಗೆ ಲಿಮಿಟ್ ಹಾಕಿ. 2² ಅಂದರೆ 4 ಮೈನಸ್ 1² ಅಂದರೆ 1. ಇದಕ್ಕೆ ಎಕ್ಸ್ಗೆ ಲಿಮಿಟ್ ಹಾಕಿ 2 ಮೈನಸ್ 1, 2 ಮೈನಸ್ 1. ಅವಾಗ ಏನಾಗುತ್ತೆ, 7/4 ಇಂಟು 4 ಮೈನಸ್ 1 ಅಂದರೆ 3.
e⁴ into 2 minus 1 ಅಂದ್ರೆ 1 u cube into ಇಷ್ಟು ಬರೆದ್ರೆ ಸಾಕು. ಇಲ್ಲಾಂದ್ರೆ ಒಂದು ಸ್ಟೆಪ್ ಜಾಸ್ತಿ ಬರೀತೀನಿ ಅಂದ್ರೆ 7 3s are 21/4. ಇದನ್ನ ಏನು ಮಾಡೋಕ್ಕಾಗಲ್ಲ, ಹೆಂಗಿದೆ ಹಂಗೆ ಬರ್ತೀನಿ. ಇದು ಹಂಗೆ ಅಂದ್ರೆ ಕ್ಯಾಲ್ಸಿಲ್ ಮಾಡಿದ್ರೆ ಡಾಟಲ್ಲಿ ಬರುತ್ತೆ, ಅಂದ್ರೆ ಡೆಸಿಮಲ್ ಅಲ್ಲಿ ಮಾಡೋದು ಬೇಡ, ಹಂಗೆ ಬರ್ಕೋಬೋದು.